ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ 3ನೇ ಪದ್ಯ ನೀ ಹೋದ ಮರುದಿನ, ಇದು ನಿಮ್ಮ ಭಾಗ 1ರ ಪಠ್ಯಪುಸ್ತಕದಲ್ಲಿರುವಂತಹ 3ನೇ ಪದ್ಯ ಆಗಿದೆ. ಈ ಒಂದು ಪದ್ಯದ ಸಂಪೂರ್ಣ ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಹಾಗಿದ್ರೆ ತಡ ಮಾಡದೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸದ ಪ್ರಶ್ನೋತ್ತರಗಳು. ಅದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಅದರಲ್ಲಿ 1ನೆಯ ಪ್ರಶ್ನೆ, ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ? ಉತ್ತರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಅಂತ ಈ ಒಂದು ಪದ್ಯದಲ್ಲಿ ಹೇಳ್ತಾರೆ. ಮುಂದೆ 2ನೇದು, ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ? ಉತ್ತರ, ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಳುವುದು ತಪ್ಪಿಲ್ಲ ನಮಗೆ. 3ನೆಯ ಪ್ರಶ್ನೆ, ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು? ಉತ್ತರ, ಕೈಕಾಲು ಕಿವಿ ಮೂಗು ಮೈಮನಸ್ಸು ತಲೆ ಕಣ್ಣು ಕಳೆದುಕೊಂಡ ಬರಡು ಗಿಡ ನಾವು. 4ನೇ ಪ್ರಶ್ನೆ, ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವುದು? ಉತ್ತರ, ಚೇಳಾಗಿ ಕುಟುಕುವುದು. 5ನೇ ಪ್ರಶ್ನೆ, ಈ ಪದ್ಯವನ್ನು ಬರೆದವರು ಯಾರು? ಉತ್ತರ, ಚೆನ್ನಣ್ಣ ವಾಲಿಕಾರ. ಮುಂದೆ ಆ ವಿಭಾಗ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಕೊಟ್ಟಿದ್ದಾರೆ. 4 ಪದಗಳನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸಿ ನಾವು ಸ್ವಂತ ವಾಕ್ಯವನ್ನು ರಚಿಸಬೇಕು. ಅದರಲ್ಲಿ 1ನೇದು, ಸ್ವಾತಂತ್ರ್ಯ. ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು. 2ನೇದು, ಬದುಕು. ನಾವು ಚೆನ್ನಾಗಿ ಬದುಕಿ ಸಾಧನೆ ಮಾಡಬೇಕು. 3, ಸಂಭ್ರಮ. ಶಾಲಾ ಕಲಿಕಾ ಮೇಳದಲ್ಲಿ ನಾವು ಸಂಭ್ರಮ ಪಟ್ಟೆವು. 4ನೇದು, ಕುಟುಕು. ಕಂದಕೂರಿನ ಚೇಳಿನ ಜಾತ್ರೆಯಲ್ಲಿ ನಮ್ಮ ಶಿಕ್ಷಕರಿಗೆ ಚೇಳು ಕುಟುಕಿತು. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ರಚಿಸಬೇಕಾಗತ್ತೆ. ನೀವು ಇದೇ ವಾಕ್ಯಗಳನ್ನು ಬರೀಬೇಕು ಅಂತ ಇಲ್ಲ. ನಿಮ್ಮ ವಾಕ್ಯದಲ್ಲಿ ಈ ಒಂದು ಪದ ಬಂದರೆ ಸಾಕು, ನಿಮ್ಮದೇ ರೀತಿಯಲ್ಲಿ ನೀವು ವಾಕ್ಯವನ್ನು ರಚಿಸಬಹುದು ಆ ಒಂದು ಪದವನ್ನು ಬಳಸಿಕೊಂಡು. ಮುಂದೆ ಈ ವಿಭಾಗ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ. 2 ಪದ್ಯಭಾಗ ಸ್ಟಾನ್ಸಗಳು ಇವೆ, ನೋಡ್ಬೋದು. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ. ಕೈ ಕಾಲು ಕಿವಿ ಮೂಗು ಮೈಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು, ಮೈ ತುಂಬ ಮನ ತುಂಬ ಸಿಕ್ಕವರ ಮುಖಮುದ್ರೆ ಚೀರಾಟ ಹಾರಾಟ ಸಾವು. ಇದಿಷ್ಟಾಗಿತ್ತು 2 ಪ್ಯಾರಾಗಳು. ನೀವು ಕಂಠಪಾಠ ಮಾಡಬೇಕಾಗಂಥದ್ದು. ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಅಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂಥದ್ದು. ಇದಿಷ್ಟಾಗಿತ್ತು ನಿಮ್ಮ 3ನೇ ಪದ್ಯಭಾಗ ಆಗಿರ್ತಕ್ಕಂತಹ ನೀ ಹೋದ ಮರುದಿನ. ಈ ಒಂದು ಪದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಎಲ್ಲ ಅಧ್ಯಾಯಗಳ ನೋಟ್ಸ್ಗಳು ಬೇಕಪ್ಪ ಅಂತಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಭಾವಿಸ್ತೇನೆ. ತಪ್ಪದೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಜೊತೆಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.